ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇದು ಇನ್ನು ಸಂಕ್ರಾಂತಿ ಅಂತೂ ಸಮೀಪ ಬಂತು. ಸಂಕ್ರಾಂತಿಗೂ ಆಲ್ಮೋಸ್ಟ್ ನಾನು ಎಲ್ಲ ಮಾದೋಲಿ ಕರ್ಚಿಕಾಯಿ ಚಟ್ನಿಗಳೆಲ್ಲ ವಿಡಿಯೋ ಹಾಕಿದನು. ಇದನ್ನು ಸಜ್ಜಿ ರೊಟ್ಟಿದು ವಿಡಿಯೋ ಹೋದ ವರ್ಷ ಹಾಕಿರ್ಕಿಲ್ಲ, ಈ ವರ್ಷ ಹಾಕತ್ತನು. ಇವನ್ನ ಸಜ್ಜಿ 2 kg ಸಜ್ಜಿ ತೊಗೊಂಡೆ ನಾನು. ಈ ರೀತಿ ನೀವು ಒಮ್ಮೆ ಬೀಸೆ ನೋಡ್ರಿ, ಸಜ್ಜಿ ರೊಟ್ಟಿ ಪಳ್ಳಾಗಿರ್ತಾವೆ. ನೀವು ಮಷಿನ್ದಾಗ ಮಾಡಿಸ್ರಿ, ಬೇಕಾದ್ರೆ ನೀವು ಮನೆಯಲ್ಲೇ ಮಾಡಿರಿ, ಚಲೋ ಆಗಿರ್ತಾವೆ. 2 kg ಸಜ್ಜಿಗೆ 1 ಪಾವು ಕಿಲೋ ಬಟ್ಲ ಇದೆ. 1 ಬಟ್ಲ ಅವಲಕ್ಕಿ ಹಾಕಿದನು, 1 ಬಟ್ಲ ಜೋಳ ಹಾಕಿದನು, 1 ಬೇರು ಅರಿಶಿನ ಬೇರು, ಸಣ್ಣದಿದ್ರು 1 ದೊಡ್ಡದಿದ್ರು ನಡಿತೈತಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಹಾಕಿದನು ನಾನು. ಆಮೇಲೆ 1 ಬಟ್ಲ ಅಕ್ಕಿ ಹಾಕಿದನು. ಈ ರೀತಿ ನೀವು ಸಜ್ಜಿ ಹಿಟ್ಟು ಬೀಸ್ಕೊಂಬಂದು ಮಷಿನ್ಗೆ ಕೊಡ್ರಿ, ಮನೆಯಲ್ಲೇ ಬೀಸ್ರಿ. ರೊಟ್ಟಿ ಮಸ್ತಾಗಿರ್ತಾವೆ, ಪಳ್ಳಾಗಿರ್ತಾವೆ. ನಾನು ರೊಟ್ಟಿ ನಿಮಗೆ ತೋರಿಸ್ತಾನೆ ನೋಡ್ರಿ, ನೀವು ಚಲೋ ಆಗಿರ್ತಾವೆ. ನಾನು ಇವನ್ನ 2 kg ಸಜ್ಜಿ ಈ ರೀತಿ ಎಲ್ಲ ಅವನ್ನ ತೊಳೆದ ಒಣಗಿ ಹಾಕಿ, ಆಮೇಲೆ ಇವನ್ನೆಲ್ಲ ಗಿರ್ನಿ ಕೊಡುವಾಗ ಈ ರೀತಿ ಮಿಕ್ಸ್ ಮಾಡಿ, ಆಮೇಲೆ ಅರಿಶಿನ ಬೇರೆ ಇರ್ತೈತಲ್ಲ ಅದನ್ನೊಂದು ಸ್ವಲ್ಪ ಸಣ್ಣಗೆ ಕುಟ್ಟಿ ಕಾಸ ಹಾಕಿ ಗಿರ್ನಿಗೆ ಹೋಗಿ ಬೀಸ್ಕೊಂಬಂದ್ವಿ. ಬಿಸ್ಕೊಂಬಂದು ಕಾಸ ಅದನ್ನು ಹಿಟ್ಟು ಚಾಣಿಸ್ಕೊಂಡು ಅದಕ್ಕೆ ಹೆಸರು ಹಾಕ್ಕೋಬೇಕು. ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಕಾಸ ಕುದಿಯೋ ನೀರು ಹಾಕಿ ಹೆಸರು ಹಾಕಿ ಜಿಗಟ್ ಒಂದು ಸ್ವಲ್ಪ ಹೆಚ್ಚಿಗೆನ ಹಾಕ್ಕೋಬೇಕು. ಇದನ್ನು ಉಕ್ಕರಿಸಿನೂ ಮಾಡ್ತಾರು. ನಾನು ಯಾವಾಗಾದರೂ ಒಮ್ಮೆ ಹಾಗೂ ಮಾಡಿರ್ತಾನು. ಆದರೆ ಈ ಸಲ ಹಿಟ್ಟು ನೀರು ಹಾಕಿ ಜಿಗಟ್ ಹಾಕ್ಯಾನ ನಿಮಗೆಲ್ಲ ಹೀಗೆ ಮಾಡಿ ತೋರ್ಸತ್ತಾನು. ನಾನು ಜೋಳದ ರೊಟ್ಟಿನ ಮಾಡಲಿ ಸಜ್ಜಿ ರೊಟ್ಟಿನ ಮಾಡಲಿ ಹಿಟ್ಟಿಗೆ ಚಂದ ನಾದ್ಕೊಳ್ಳೋದೊಂದು ನಿಮಗೆ ಹೇಳಿರ್ತಾನು. ನಾವು ಹಿಟ್ಟು ಎಷ್ಟು ಚಂದ ನಾಡ್ತವಲ್ಲ ಅದು ರೊಟ್ಟಿ ಚಲೋ ಆಗ್ತಾವೆ. ಈ ರೀತಿ ಒಂದು ಸ್ವಲ್ಪ ಬಡದ, ಆಮೇಲೆ ಒಂದು ಸ್ವಲ್ಪ ಲಟ್ಟಿಶನು ಮಾಡೀನಿ, ಒಂದಿಷ್ಟು ಬಡದು ಮಾಡೀನಿ. ಒಬ್ಬೊಬ್ರಿಗೆ ಅದು ರೂಢ ಇದ್ರೆ ಬಡದ ಮಾಡ್ಬೋದು. ನಾನು ಈ ರೀತಿ ಒಂದು ತೆಳ್ಳಗೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಚ್ಕೊಂಡು ಕಾಸ ರೊಟ್ಟಿ ಬಡದ ಕಾಸ ಸಜ್ಜಿ ರೊಟ್ಟಿ ಮಾಡೀನಿ. ನಿಮ್ಗೆ ಯಾವಾಗಲಾದರೂ ಮಾಡಿರಿ ರೊಟ್ಟಿ, ಈ ಪ್ರೊಸೀಜರ್ ಒಳಗೆ ಮಾಡಿರಿ, ನೀವು ಭಾಳ ಚಲೋ ಆಗಿರ್ತಾವೆ. ಸಂಕ್ರಾಂತಿ ಹಬ್ಬ ಅಂತೂ ಬಂತು. ಆಲ್ಮೋಸ್ಟ್ ಬೀಸಿದವ್ರಂತೂ ಬಿಸಿದ್ದು ಹೋಯ್ತು. ಮನೇಲಿ ಮಿಕ್ಸಿಗೆ ಒಳಗೆ ನೀವು ಪುಡಿ ಮಾಡಿ ಹಾಕೋರಿ. ಇಲ್ಲ ಅಂದ್ರೆ ನೀವು ಗಿರ್ನಿಗೆ ಬೀಸಿಲ್ಲ, ನಾನು ಬೀಸೆ ಈ ರೀತಿ ಬೀಸೆ ರೊಟ್ಟಿ ಮಾಡಿ ನೋಡ್ರಿ. ನಾನು ಒಂದು ಸ್ವಲ್ಪ ಆರಾಮಿಲ್ಲ ಸಂಬಂಧ ಲೇಟ್ ಆಯಿತು. ಹಿಟ್ಟು ಮಾತ್ರ ಲಗುನ ಬೀಸ್ಕೊಂಬಂದಿದ್ದಿ, ಮಾಡಿ ಹಾಕೋದು ಒಂದು ಸ್ವಲ್ಪ ಲೇಟ್ ಆಯಿತು. ಈ ರೀತಿ ನೋಡ್ರಿ ಲಟ್ಟಿಶೆ ಒಂದು ಸ್ವಲ್ಪ ಬೇಯಿಸಿ ಕಾಸ ಬಡದ ಕಾಸ ಬೇಯಿಸಿನಿ. ಇದನ್ನು ರೊಟ್ಟಿ ನಾವು ಎಷ್ಟು ಬಡಿಯೋದು ಪ್ರೊಸೀಜರ್ ಐತಲ್ಲ ಅಷ್ಟು ನಾವು ಬೇಯಿಸೋದು ಪ್ರೊಸೀಜರ್ ಚಲೋ ಇರಬೇಕು. ಅಂದರೆ ಬೇಯಿಸೋದು ಚಂದಾಗ ಬೇಯಿಸ್ರನ ರೊಟ್ಟಿ ಬಿರ್ಸಾಕಾವು. ಆಮೇಲೆ ಅದನ್ನು ತವಿಗೆ ಹಾಕಿ ಕಾಸ ನೀರು ಹಚ್ಚಿ ಈ ರೀತಿ ಒಂದು ಕಾಟನ್ ಅರ್ವಿಯಿಂದ ಅದನ್ನು ಸುತ್ತೂ ಕಡೆ ಒತ್ತಿ ಬೇಯಿಸ್ರ ರೊಟ್ಟಿ ಬಿರ್ಸಾಕಾವು. ಮತ್ತು ಒಟ್ಟು ಮಿದು ಆಗಂಗಿಲ್ಲ, ಚಲೋ ಆಗ್ತಾವೆ. ಮತ್ತು ನಾನು ಈ ಹಿಟ್ಟು ಪ್ರತಿ ಸಲನೂ ಇದನ್ನು ಹಿಟ್ಟು ಹಿಂಗೆ ಹಾಕಿ ಬೀಸಿರ್ತಾನು, ಪಳ್ವಾಗಿರ್ತಾವೆ. ನೀವು ಈ ರೀತಿಯಾಗಿ ಸಜ್ಜಿ ರೊಟ್ಟಿ ಮಾಡ್ಕೊಂಡು ನೋಡ್ರಿ, ಸಂಕ್ರಾಂತಿ ಸ್ಪೆಷಲ. ಒಲಿ ಮೇಲೆ 2 ಕಡೆ ಸೈಡ ಒಂದು ಸ್ವಲ್ಪ ಈ ಕಡೆ ಸಣ್ಣ ಉರಿ ಬರ್ತೈತೆ ನಾನು, ಅದ್ರ ಮೇಲೆ ಒಂದು ಸ್ವಲ್ಪ ತೆವಿ ಹಿಟ್ಟು ಕಾಸ ಈ ಕಡೆ ಮಾಡಿ ಬೇಯಿಸಿದ್ದು ಆಚೆ ಕಡೆ ಇಟ್ರೂ ಸ್ವಲ್ಪ ಬಿರ್ಸಾಕಾವು. ಒಲಿ ಮೇಲೆ ಮಾಡಿದ ರೊಟ್ಟಿ ಅಂತೂ ಭಾಳ ಚಲೋ ಆಗಿರ್ತಾವೆ. ಯಾರು ಒಲಿ ಇರ್ತೈತಲ್ಲ ಅವ್ರು ಒಲಿ ಮೇಲೆ ಮಾಡಿರಿ. ಗ್ಯಾಸ್ ಇದ್ದರೂ 2 ಕಡೆ ಸೈಡ್ ಸಣ್ಣಗೆ ಒಂದು ಸೈಡ್ ಜೋರು ಉರಿ ಇಟ್ಕೊಂಡು ತೆವಿ ಇಡೋದು, ಒಂದು ಸೈಡ ಸಣ್ಣಗೆ ಉರಿ ಇಟ್ಕೊಂಡು ಕಾಸ ಮಾಡಿದ್ರೆ ಅವು ಬೇಷ್ ಅದ್ರೊಳಗೆ ಇಟ್ರೂ ಬಿರ್ಸಾಕಾವು, ಚಲೋ ಆಗ್ತಾವೆ. ನಾ ಆಲ್ಮೋಸ್ಟ್ ಎಲ್ಲ ಚಟ್ನಿಗಳು ಹಾಕಿದನು. ನಿಮಗೆ ಬೇಕಂದವರು ಹಿಂದಿನ ವಿಡಿಯೋದೊಳಗೆ ತೆಗೆದು ನೋಡ್ಬೋದು. ನಾನು ವಾಟ್ಸಪ್ ಸ್ಟೇಟಸ್ಗೇನು ಹಾಕಾಕತ್ತೇನೆ ಆಲ್ಮೋಸ್ಟ್ ಎಲ್ಲರೂ. ಚಟ್ನಿ ಮಾತ್ರ ಸೂಪರ್ ಆಗಿರ್ತಾವೆ. ಈ ರೀತಿ ಮಾಡ್ಕೊರಿ. ಸಂಕ್ರಾಂತಿ ಮೊದಲನೇದು ಸಜ್ಜಿ ರೊಟ್ಟಿ ವಿಡಿಯೋ ನಿಮ್ಮ ಮುಂದಿಗೆ ಹಂಚ್ಕೊಳತನು. ಎಲ್ಲರೂ ಈ ರೀತಿ ಮನೆಯಲ್ಲಿ ಒಮ್ಮೆ ಮಾಡ್ಕೊರಿ, ನೀವು ಚಲೋ ಆಗಿರ್ತಾವೆ. ಮತ್ತೊಮ್ಮೆ ನಾ 2 ಬಾರಿಗೆ ಹಿಟ್ಟು ನೀರು ಹಣಿಸ್ಕೊಂಡು ಸ್ವಲ್ಪ ಹಾಕ್ಕೊಂಡು ಕಾಸ ಮಾಡೀನಿ ರೊಟ್ಟಿ. ನಾನು ರೊಟ್ಟಿ ಚಲೋ ಅದು. ನನ್ನೆಲ್ಲ ಅಡುಗೆ ವಿಡಿಯೋಗಳು, ಪೂಜೆ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತವಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸತ್ತೀರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಮತ್ತು ಇನ್ನೇನು ಸಂಕ್ರಾಂತಿ ಏನು ಸ್ಪೆಷಲ್ ಮಾಡ್ತಾನಲ್ಲ ಅವನಷ್ಟು ನಿಮ್ಮೊಂದಿಗೆ ಹಂಚ್ಕೋತನು. ಇಲ್ಲಿ ನೋಡ್ರಿ ನನ್ನ ರೊಟ್ಟಿ ನಾನು ಮಾಡಿದ್ದನ್ನು ತೋರಿಸ್ತನು. ಎಷ್ಟು ಕೈಯಾಗ ಕುಳುನೂ ಆಗಿದಾವು, ಚಲೋನೂ ಆಗಿದಾವೆ. ನಾ ಮಾಡಿದ್ರ ಪ್ರೊಸೀಜರ್ಲೆ ಮಾಡಿದ್ರೆ ಈ ರೀತಿ ನಿಮಗೆ ರೊಟ್ಟಿ ಪಳ್ಳಾಕಾವು, ಕುಳು ಆಗ್ತಾವೆ. ನೀವೆಲ್ಲರೂ ಹಿಂಗೊಮ್ಮೆ ಮಾಡ್ಕೊಂಡು ನೋಡ್ರಿ, ಸೂಪರ್ ಆಗಿರ್ತಾವೆ. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.